2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ ರಾಶಿಯವರು ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿದೆ. ಬಿಸ್ನೆಸ್ಸು, ರಿಯಲ್ ಎಸ್ಟೇಟ್ ವ್ಯಾಪಾರ, ಭೂಮಿ ವಿಚಾರದಲ್ಲಿ ಮತ್ತು ಮನೆ ಕಟ್ಟಡ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತಂದರೆ ಮನೆಗೆ ಸಂಬಂಧಪಟ್ಟ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರಗಳಿಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನೋದು ಬಹಳಷ್ಟಿದೆ. ವ್ಯಾಪಾರದಲ್ಲಿ ಎಲ್ಲ ಚೆನ್ನಾಗಿದೆ, ಆದರೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಭೂಮಿಗೆ ನಂಬಿಬಿಟ್ಟು ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ರೈತವ್ಯಾಪಿ ಕುಟುಂಬದವರಿಗೆ ಬಹಳಷ್ಟು ಅಭಿವೃದ್ಧಿವಾಗಿರ್ತಕ್ಕಂಥದ್ದು ಇದೆ, ಲಾಭದಾಯಕವಾಗಿರ್ತಕ್ಕಂಥದ್ದಿದೆ. ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶ ಇದೆ. ಹಾಗೆಯೇ ನಾವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀವಿ, ಸ್ಪರ್ಧಾತ್ಮಕ ಯಾವುದಾದ್ರೂ ಎಕ್ಸಾಮ್ ಬರೀತಾ ಇದ್ದೀವಿ, ಮತ್ತು ಏನಾದರೂ ಉನ್ನತ ಎಜುಕೇಷನ್ಗೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಹೈಯರ್ ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಅವರಿಗೆಲ್ಲ ಬಹಳಷ್ಟು ಒಳ್ಳೆಯದಿದೆ. ಈ ಏಪ್ರಿಲ್ ತಿಂಗಳ ಕರ್ಕಾಟಕ ರಾಶಿಯವರಿಗೆ ಈ ಉದ್ಯೋಗ ವಿಚಾರದಲ್ಲಿ ಆಯಿತು, ಮತ್ತಂದರೆ ವಿದ್ಯಾಭ್ಯಾಸ ವಿಚಾರದಲ್ಲಿ ಅತ್ಯುತ್ತಮವಾಗಿ ಇರ್ತಕ್ಕಂಥದ್ದು ವಿಚಾರ ಇದೆ. ಹಾಗೆಯೇ ಕುಟುಂಬದಲ್ಲಿ ನೋಡಬೇಕಂದ್ರೆ ಸ್ವಲ್ಪ ವಿರಸಮರಸಗಳು ಇದೆ, ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಮತ್ತಂದರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಭಾಳಷ್ಟಿದೆ. ಹಾಗಾಗಿ ಜಾಗರೂಕತೆಯಿಂದಿರಿ. ಮುಂದಿನ ವಿಚಾರ ನೋಡಿದ್ರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಪರವಾಗಿಲ್ಲ, ಬೇರೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಆಗ್ತಕ್ಕಂಥದ್ದಿದೆ. ಹಾಗಾಗಿ ಅದು ಅಲ್ಲಿಗೆ ಬದಲಾವಣೆ ಮಾಡ್ತಕ್ಕಂಥದ್ದು ವಿಚಾರ ಇದೆ. ಮತ್ತು ಮುಂದಿನ ವಿಚಾರ ನೋಡಿದರೆ ಹಣಕಾಸಿನಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿ. ನೀವು ಎಲ್ಲಾದರೂ ಹೂಡಿಕೆ ಮಾಡಬೇಕು, ಯಾರಿಗಾದರೂ ಕೊಡಬೇಕು, ತೊಗೊಳ್ಬೇಕು ಅಂದರೆ ಯಾವುದಕ್ಕೂ ಸ್ವಲ್ಪ ಸೇಫ್ ಲೈನ್ ಕಡೆಗೆ ಹೋಗಿ ವಿಚಾರ ಮಾಡಿಬಿಟ್ಟೆ ಮಾಡ್ತಕ್ಕಂಥದ್ದು ಮಾಡಿ. ಹಾಗೆಯೇ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆ ನೋವು ಮತ್ತು ಉದಾರತೆ ಮತ್ತು ಒಂದೇ ಕಡೆ ತಲೆನೋವು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಈ ರಾಶಿಯವರಿಗೆ. ಹಾಗಾಗಿದ್ದರಿಂದ ಈ ರಾಶಿಯವರು ಪರಿಹಾರ ಏನಪ್ಪ ಮಾಡಬೇಕಂದ್ರೆ, ಗಣೇಶನಿಗೆ ಮೋದಕವನ್ನು ಮಾಡ್ಕೊಂಡು ಹೋಗಿ ಗಣೇಶನಿಗೆ ಅರ್ಪಣೆ ಮಾಡಿದ್ದೇ ಆದರೆ ಈ ರಾಶಿಯವರು ಇರ್ತಕ್ಕಂಥ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಗಳು ಮತ್ತು ನಕಾರಾತ್ಮಕ ದೋಷಗಳನ್ನು ದೂರಾಗಿ ಸಕಾರಾತ್ಮಕ ಶಕ್ತಿಗಳನ್ನು ಜಾಗೃತಿ ಆಗುತ್ತೆ. ಇದನ್ನು ಪ್ರತಿ ಬುಧವಾರ ತಪ್ಪದೇ ಮಾಡಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಕೆಳಗಡೆ ಕಾಣುತ್ತಿರ್ತಕ್ಕಂಥ ನಂಬರನ್ನು ಸಂಪರ್ಕ ಮಾಡಿ. ಧನ್ಯವಾದಗಳು.